ಕಾಳಿ ಕನ್ನಡ ನ್ಯೂಸ್ ತಂಡದಿಂದ ಕೊರೋನಾ ವಾರಿಯರ್ಸ್ಗೆ ನಮನಗಳು. ದಾಂಡೇಲಿ ನಗರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅದರಲ್ಲಿ ಕೆಲವೊಂದು ಗುಣಮುಖ ಕೂಡ ಆಗಿದ್ದಾರೆ. ಇದಕ್ಕೆ ಕಾರಣ ಕೊರೋನಾ ವಾರಿಯರ್ಸ್ ಎಂದು ಹೆಮ್ಮೆಯಿಂದ ಹೇಳಬಹುದು. ನಿಜವಾಗಿಯೂ ವೀಕ್ಷಕರೇ, ದಾಂಡೇಲಿಯ ನಗರದ ಸುರಕ್ಷತೆ ಮತ್ತು ಕೊರೋನಾ ಹರಡದಂತೆ ಹಗಲಿರುಳು ದುಡಿದವರಿಗೆ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡದಿಂದ ಹೃದಯಪೂರ್ವಕವಾಗಿ ವಂದನೆಗಳು. ನಗರದಲ್ಲಿ ಯಾವುದೇ ಸ್ಥಳದಲ್ಲಿ ಸೋಂಕಿತರಿದ್ದಾರೆ ಎಂದು ತಿಳಿದು ಬಂದರೆ ಸಾಕು, ಆ ಸ್ಥಳಕ್ಕೆ ನಗರಾಡಳಿತ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ತನ್ನ ತಂಡದಿಂದ ಭೇಟಿ ನೀಡಿ ಆ ಸೋಂಕಿತರಿಗೆ ಸುರಕ್ಷಿತವಾಗಿ ವಾಹನದಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಇಂತಹ ಧೈರ್ಯದ ಕೆಲಸ ಮಾಡಿದ ನಮ್ಮ ನಗರದ ನಗರಾಡಳಿತ ಪೌರಾಯುಕ್ತರು, ತಹಶೀಲ್ದಾರ್ ಮತ್ತು ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರು, ವಾಹನ ಚಾಲಕರು ಮತ್ತು ಆಶಾ ಕಾರ್ಯಕರ್ತರಿಗೆ ನಮ್ಮ ಕಾಳಿ ನ್ಯೂಸ್ ಕನ್ನಡ ತಂಡದಿಂದ ಅನಂತ ವಂದನೆಗಳು. ಸೋಂಕಿತರಿಗೆ ಪ್ರೀತಿಯಿಂದ ಗೌರವದಿಂದ ಅಂಜದೆ ಚಿಕಿತ್ಸೆ ನೀಡಿದ ನಗರದ ವೈದ್ಯಾಧಿಕಾರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡದಿಂದ ಹೃದಯಪೂರ್ವಕ ವಂದನೆಗಳು. ಲಾಕ್ಡೌನ್ ಇದ್ದರೂ ಕೂಡ ತಮ್ಮ ಕುಟುಂಬ ಬಿಟ್ಟು ಬಿಸಿಲಿರಲಿ ಮಳೆ ಇರಲಿ ದಿನರಾತ್ರಿ ನಗರದ ಪ್ರಮುಖ ರಸ್ತೆ ಮತ್ತು ಸರ್ಕಸ್ಗಳಲ್ಲಿ ಸೋಂಕು ಹರಡಬಾರದೆಂಬ ಉದ್ದೇಶದಿಂದ ಪ್ರಾಮಾಣಿಕ ಸೇವೆ ಮಾಡಿದವರು ನಮ್ಮ ನಗರದ ರಕ್ಷಕರಾದ ಪೊಲೀಸ್ ಅಧಿಕಾರಿ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡದಿಂದ ಹೃದಯಪೂರ್ವಕವಾದ ವಂದನೆಗಳು. ಇದರ ಜೊತೆ ನಮ್ಮ ನಗರದ ಗೌರವಾನ್ವಿತ ಸದಸ್ಯರು, ರಾಜಕೀಯ ಮುಖಂಡರು, ಹಿರಿಯ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ವ್ಯಾಪಾರಸ್ಥರು, ಸಮಾಜ ಸೇವಕರು ಮತ್ತು ಸ್ವಯಂ ಸೇವಕರು ಸೇರಿ ನಗರದಲ್ಲಿ ಮಹಾಮಾರಿ ಕೊರೋನಾ ಹರಡದಂತೆ ಯೂಟ್ಯೂಬ್, ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕ ಜನರಲ್ಲಿ ಕೋವಿಡ್-19 ಬಗ್ಗೆ ಅರಿವು ಮೂಡಿಸಿ ಸಾರ್ವಜನಿಕರಿಗೆ ಭಯಮುಕ್ತ ಮಾಡಿದ್ದಾರೆ. ಇವರ ಕಾರ್ಯವು ಶ್ಲಾಘನೀಯ. ಇವರಿಗೂ ಕೂಡ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡದಿಂದ ಮನಸ್ಪೂರ್ವಕವಾಗಿ ತುಂಬು ಹೃದಯದ ವಂದನೆಗಳು. ವೀಕ್ಷಕರೇ, ತಮ್ಮಲ್ಲಿ ಒಂದು ವಿನಂತಿ. ನಮ್ಮ ದಾಂಡೇಲಿ ನಗರ ಕೊರೋನಾ ಮುಕ್ತ ನಗರವಾಗಬೇಕೆಂದರೆ ನಾವೆಲ್ಲರೂ ಸೇರಿ ಒಂದಾಗಿ ಕೆಲಸ ಮಾಡಿದರೆ ಕೊರೋನಾ ಮಹಾಮಾರಿ ಅಂತಹ ರೋಗವನ್ನು ನಗರದಿಂದ ಒದ್ದು ಓಡಿಸಬಹುದು.
ಹೇಳಿ. ಕೊರೋನಾ ವೈರಸ್ ಬಗ್ಗೆ ದಾಂಡೇಲಿ ಜನತೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ತಾವು ಮನೆಯಲ್ಲಿದ್ದುಬಿಟ್ಟು ಡಿಸ್ಟೆನ್ಸ್ ಕಾಪಾಡಿ ತಮ್ಮ ತಮ್ಮನ ಬಗ್ಗೆ ಮತ್ತು ತಮ್ಮ ಮಕ್ಕಳ ಬಗ್ಗೆ ಮನೆ ಹಿರಿಯರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೊರಗಡೆ ಬರ್ದೇ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬಂದು ತಮ್ಮ ಮತ್ತು ಮನೆ ಜನರ ಆರೋಗ್ಯ ಕಾಪಾಡ್ಕೊಳ್ಬೇಕು. ಈಗ ಸಿಮ್ಟಮ್ಸ್ ಕಂಡು ಬಂದರೆ ಕೆಮ್ಮು ಜ್ವರ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಂದರೆ ವೈದ್ಯರ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು. ಹೋದರೆ ಕೊರೋನಾನೇ ಇರ್ಬೋದು ಅಂದ್ಕೊಂಡು ತೋರಿಸ್ದೇ ತಮ್ಮ ಆರೋಗ್ಯ ಹದಗೆಡಿಸ್ಕೊಳ್ಳೋ ಬದಲು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಏನಿದೆ ಅಂತ ತಿಳ್ಕೊಂಡು ಔಷಧೋಪಚಾರ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಜನತೆ ಮಾಸ್ಕ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಹೊರಗಡೆ ಹೋಗೋವಾಗ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳ್ತೀವಿ. ಆದಷ್ಟು ಮನೆಯಲ್ಲಿದ್ದು ತಮ್ಮ ಬಗ್ಗೆ ತಮ್ಮ ಆರೋಗ್ಯನ ತಮ್ಮ ಕುಟುಂಬದ ಬಗ್ಗೆ ಹಾಗೂ ಉಳಿದ ಜನತೆ ಬಗ್ಗೆ ಆರೋಗ್ಯನ ಕಾಪಾಡ್ಕೊಳ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಸರ್, ಈಗ ದಿನನಿತ್ಯ ಹೆಚ್ಚಾಗ್ತಾ ಇದೆ. ನೆನ್ನೆ 35 ಇತ್ತು, ಇದು 22 ಇತ್ತು. ಜನರು ಆದ್ರೂ ಹೆದರಿಕೆಯೆಲ್ಲ ಜನ ರಸ್ತೆಯಲ್ಲಿ ಇಳಿತಾ ಇದ್ದಾರೆ. ಅವ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟ ಇದ್ದರೆ ಅವೇರ್ನೆಸ್ ಮಾಡಿ ಸರ್. ನೋಡಿ, ಮೇನ್ ಹೇಳ್ಬೇಕಂತಂದರೆ ಇದು ಜನರಿಂದ ಆಗಬೇಕಾಗಿರೋದು. ಎಷ್ಟೇ ನಾವು ಪೊಲೀಸ್ ಇರಲಿ ಅಥವಾ ಮೀಡಿಯಾ ಇರಲಿ, ಯಾರೇ ಎಷ್ಟೇ ಅವ್ರಿಗೆ ಅವೇರ್ನೆಸ್ ಮೂಡಿಸಿದ್ರು ಕೂಡ ಅವ್ರಿಗೆ ಸೆಲ್ಫ್ ಆಗಿ ಬರಬೇಕದು. ಯಾಕಂತಂದರೆ ಈಗ ಆರ್ಥಿಕ ಚಟುವಟಿಕೆಗಳನ್ನು ನಡಿಬೇಕು, ಅದೇ ರೀತಿಯಾಗಿ ಜನರಿಗೆ ಅಗತ್ಯ ಒಂದು ಏನು ಸೌಕರ್ಯಗಳನ್ನು ಸಿಗಬೇಕು. ಆದ್ದರಿಂದ ಏನಾಗಿದೆ, ಕರೋನಾದೊಂದಿಗೆ ನಮ್ಮ ಜೀವನ. ಸೊ ಏನಾಗುತ್ತೆ, ಇಷ್ಟು ದಿವಸ ಏನು ಮಾಡ್ತಾ ಇದ್ವಿ ಅದು ಒಂದು ಡಿಫ್ರೆಂಟ್ ಆಗಿದ್ರೆ, ಇನ್ಮೇಲೆ ಅನ್ಲಾಕ್ ಆದಮೇಲೆ ಲಾಕ್ಡೌನು ಇದೆ. ಎಲ್ಲರೂ ಹೇಳ್ತಾರೆ ಲಾಕ್ಡೌನ್ ಪರಿಹಾರ ಅಲ್ಲ, ಅದು ಜಸ್ಟ್ ಡಿಲೇ ಮಾಡೋದು ಅಂತ ಹೇಳ್ತಾರೆ. ಅದರಿಂದ ಏನು ಮಾಡ್ತಾರೆ, ನಾವು ಕರೋನಾದೊಂದಿಗೆ ಜೀವನವನ್ನು ಮಾಡೋದನ್ನು ಕಲಿಬೇಕು. ಸೊ ಕರೋನಾದೊಂದಿಗೆ ಜೀವನ ಮಾಡೋದಂತಂದ್ರೆ ಏನು, ಜಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಪ್ರತಿಯೊಂದರಲ್ಲಿ ಮಾಸ್ಕನ್ನು ಕಂಪಲ್ಸರಿ ಹಾಕಲೇಬೇಕು. ಅದು ಸಣ್ಣ ಪುಟ್ಟನೇ ಇರಲಿ, ಯಾರೇ ಇರಲಿ, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸೇಷನ್ ಯೂಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಯೂಸ್ ಮಾಡಬೇಕು. ಮೇನ್ ಅದು ಕಮ್ಯುನಿಟಿ ಸ್ಪ್ರೆಡ್ಡು ಅಥವಾ ಎಲ್ಲರಿಂದ ಎಲ್ಲಿ ಸ್ಪ್ರೆಡ್ ಆಗೋಕ್ಕೆ ಏನು ಕಾರಣ ಅಂತಂದರೆ ಅವೇರ್ನೆಸ್ ಇಲ್ಲ. ಏನಂತಂದರೆ, ನೀವು ನನ್ನ ಫ್ರೆಂಡು, ನಾನು ನಿನ್ನ ಜೊತೆ ಮಾಸ್ಕ್ ಇಲ್ಲದೆ ಮಾತಾಡ್ಬೋದು. ಇವರು ನಮ್ಮ ಮನೆಯವರು, ಇವ್ರ ಜೊತೆ ನಾನು ಮಾಸ್ಕ್ ಇಲ್ಲದೆ ಮಾತಾಡ್ಬೋದು. ಇವರು ನನ್ನ ಕಲೀಗು, ಇವ್ರ ಜೊತೆ ನಾನು ಮಾಸ್ಕ್ ಇಲ್ಲದೆ ಮಾತಾಡ್ಬೋದು. ಸೋಷಿಯಲ್ ಡಿಸ್ಟೆನ್ಸ್ ಅಗತ್ಯ ಇಲ್ಲ. ಈ ಭಾವನೆ ತೆಗಿಬೇಕು. ನಾವು ಪ್ರತಿಯೊಬ್ಬರಿಂದನೂ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಕಂಪಲ್ಸರಿ ಮಾಸ್ಕ್ ಇಟ್ಕೊಂಡು, ಏನು ಆರೋಗ್ಯ ಇಲಾಖೆ ಇದೆ, ಏನು ಕಂದಾಯ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಏನು ಕಾಲಕ್ಕೆ ಏನೊಂದು ಸೂಚನೆ ಕೊಡುತ್ತಲ್ಲ, ಅದನ್ನು ಇದು ಮಾಡಿಕೊಂಡು ಅದನ್ನು ಫಾಲೋ ಮಾಡಿದರೆ ಮಾತ್ರ ಎಲ್ರಿಗೂ ಬರಬೇಕಿದು. ಕೇವಲ ಒಬ್ಬರಿಂದ ಇದು ಮಾಡಬೇಕು. ಇವತ್ತು ಲಾಕ್ಡೌನ್ ಇದೆ, ಹೊರಗಡೆ ಬರಬೇಡಿ ಅಂತ 24 ಗಂಟೆ ಯಾರೂ ಹೇಳೋಕ್ಕಾಗಲ್ಲ. ನೀವು ತಿಳ್ಕೊಂಡು ನಿಮಗೋಸ್ಕರ ಅಲ್ಲೇ ಅಂದರೂ ನನ್ನ ಮನೆಗೆ ಮಕ್ಕಳಿರ್ತಾರೆ, ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಅವ್ರಿಗೋಸ್ಕರ ಆದರೂ ನಾನು ಆ ಸೋಂಕಿನಿಂದ ದೂರ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿದರೆ 100% ಅದೇನು ದೊಡ್ಡ ರೋಗ ಅಲ್ಲ. ಮೇನು ಮಾನಸಿಕ ಒಂದು ಇದು ಬೇಕು ನಮಗೆ. ಅದು ಆದಷ್ಟು ಕಡಿಮೆ ಆಗುವಂಥ ರೋಗನೇ, ಆದರೆ ಬೇರೆ ಸೈಡ್ ಎಫೆಕ್ಟ್ ಇದ್ದರೆ ತೊಂದರೆ ಆಗುತ್ತೆ ವಿನಃ ಸಾಮಾನ್ಯವಾದಂಥ ನೆಗಡಿ ಕೆಮ್ಮು ರೋಗ ಇದ್ದಂಗೆ ಅದು ಮೇನು ಜನರಲ್ಲಿ ಧೈರ್ಯ ಇರಬೇಕು. ಅದೇ ನಿಷ್ಕಾಳಜಿನೂ ಇರಬಾರ್ದು. ಇಷ್ಟು ಮಾಡಿದರೆ 100% ಕರೋನಾದ ವಿರುದ್ಧ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು. ಕೊರೋನಾ ಮಹಾಮಾರಿ ಇದೇನಿದೆ ದೇಶವ್ಯಾಪ್ತಿಯಾಗಿ ಜಗತ್ತಿನಾದ್ಯಂತ ಹರಡ್ತಾ ಇದೆ. ಸೊ ಸರ್ಕಾರ ಹಲವಾರು ಕ್ರಮ ತೊಗೊಂಡ್ರೆ ಸಹಿತ ಸಾರ್ವಜನಿಕರಲ್ಲಿ ಈ ಥರ ಭೀತಿ ಹುಟ್ಟೋದು ಭಾಳ ಕಡಿಮೆ ಆಗಿದೆ. ಸೊ ಎಲ್ಲಿವರೆಗೆ ಸಾರ್ವಜನಿಕರು ಇದು ನಮ್ಮ ಜೊತೆನೇ ಇದೆ, ನಮ್ಮ ನೆರಳು ಹೇಗಿರ್ತದೆ ಹಾಗೆ ಕೊರೋನಾ ನಮ್ಮ ಜೊತೆ ಇದೆ ಅಂತಕೊಂಡು ನಾವು ಭಾಳ ಎಚ್ಚರಿಕೆಯಿಂದ ಎಲ್ಲಿವರೆಗೆ ನಾವು ಸಾರ್ವಜನಿಕರಿಗೆ ಗೊತ್ತಾಗಿಲ್ಲ ಅಲ್ಲಿವರೆಗೆ ಇದು ಹರಡ್ತಾನೆ ಇರ್ತದೆ. ಅದಕ್ಕೆ ಸಾರ್ವಜನಿಕರಿಗೆ ವಿನಂತಿ, ನೆರಳು ಹೇಗಿರ್ತದೆ ಹಾಗೆ ನಮ್ಮ ಪಕ್ಕದಲ್ಲಿ ಕೊರೋನಾ ಇರ್ತದೆ. ಅದಕ್ಕೆ ನಾವು ಅಂಜಿಕೆಯಿಂದ, ಕೊರೋನಾ ಬರ್ತದೋ ಭಾವನೆಯಿಂದ ನಾವು ಭಾಳ ಸುರಕ್ಷಿತವಾಗಿ ಸಾಮಾಜಿಕ ಅಂತರ ಇಟ್ಕೊಂಡು ಎಲ್ಲರೂ ಮಾಡಿದರೆ ದೇಶವ್ಯಾಪ್ತಿಯಾಗಿ ಇದನ್ನು ನಾವು ಕಡಿಮೆಗೊಳಿಸುವುದು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾನು ನಿಮ್ಮ ಪ್ರತಿನಿಧಿ ಕ್ಯಾಮ್ರಾಮ್ಯಾನ್ ಲತೇಶ್ ಚಾತ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.